ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಡೆವಿಲ್ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಭಿನಯದ ಡೆವಿಲ್ ಚಿತ್ರ ರಾಜ್ಯಾದ್ಯಂತ ಡಿಸೆಂಬರ್ 11ಕ್ಕೆ ಬಿಡುಗಡೆಯಾಗಿದೆ. 300 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಈಗಲೂ ಕೂಡ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಡಿಸೆಂಬರ್ 11 ಅಂದರೆ ಮೊದಲ ದಿನದ ಕಲೆಕ್ಷನ್ ಅಪ್ಡೇಟ್ ನಮಗೆ ಸಿಕ್ಕಿದೆ. ಅಂದರೆ ಪ್ರಸನ್ನ ಥಿಯೇಟ್ರಲ್ಲಿ 6 ಶೋ ನಡೆದಿದೆ ಮೊದಲನೇ ದಿವಸ. ಅದರಲ್ಲಿ ಒಟ್ಟಾರೆಯಾಗಿ 6 ಶೋಗೆ 17,78,750 ರೂಪಾಯಿ ದುಡ್ಡು ಬಂದಿದೆ. ಮತ್ತು ವಿಕ್ಟರಿ ಸಿನಿಮಾ ಕಾಮಾಕ್ಷಿ ಪಡೆದ ವಿಕ್ಟರಿ ಸಿನಿಮಾದಲ್ಲಿ ಒಟ್ಟು 6 ಶೋ ನಡೆದಿದೆ. 8,46,690 ರೂಪಾಯಿ ಬಂದಿದೆ. ಅದೇ ಥರ ಸಿದ್ದೇಶ್ವರ ಮತ್ತು ಸಿದ್ಧಲಿಂಗೇಶ್ವರ ಥಿಯೇಟ್ರುಗಳಲ್ಲಿ 12 ಶೋ ನಡೆದು ಒಟ್ಟಾರೆಯಾಗಿ 21,26,250 ರೂಪಾಯಿ ಅಮೌಂಟ್ ಬಂದಿದೆ. ಒಟ್ಟಾರೆಯಾಗಿ ಡಿಸೆಂಬರ್ 11 ಟೋಟಲ್ ಟಿಕೆಟ್ ಬುಕ್ ಆಗಿದ್ದು 1,65,062 ಟಿಕೆಟ್. ಒಟ್ಟಾರೆಯಾಗಿ 1.5 ಲಕ್ಷ ಟಿಕೆಟ್ ಬುಕ್ ಆಗಿದೆ ಡಿಸೆಂಬರ್ 11ಕ್ಕೆ. ಆ 1.5 ಲಕ್ಷ ಟಿಕೆಟ್ ಅಮೌಂಟ್ ಪ್ರೈಸ್ ಎಷ್ಟು ಅಂದರೆ 4,76,00,000 ಒಂದೇ ದಿನಕ್ಕೆ ಬುಕ್ಕಿಂಗ್ ಕಲೆಕ್ಷನ್ ಆಗಿದೆ ಅನ್ನೋ ಒಂದು ಅಪ್ಡೇಟ್ ಕೂಡ ಬಂದಿದೆ. ಒಟ್ಟಾರೆಯಾಗಿ ಡಿಸೆಂಬರ್ 11 ಅಂದರೆ ಗುರುವಾರ ಡೆವಿಲ್ ಸಿನಿಮಾ ರಿಲೀಸ್ ಆದ ದಿನವೇ ಮೊದಲ ದಿನದ ಒಂದು ಅಂದಾಜು ಗಳಿಕೆ ಅಂದರೆ 15 ಕೋಟಿ ಮೀರಿದೆ ಅಂತಲೇ ಹೇಳ್ಬೋದು. ಸೊ ದರ್ಶನ್ ಸರ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯಿತು. ಯಾಕಂದರೆ ಅವರ ಅಭಿಮಾನಿಗಳು, ಅವರ ಸೆಲೆಬ್ರಿಟಿಗಳು ಯಾರೂ ಕೂಡ ಕೈ ಬಿಟ್ಟಿಲ್ಲ. ಮತ್ತೊಮ್ಮೆ ದರ್ಶನ್ ಸರ್ ಅವರ ಕ್ರೇಜು ಹವಾ ನಾವೆಲ್ಲ ನೆನೆ ಸಿನಿಮಾ ಮಂದಿರದಲ್ಲಿ ನೋಡಿದ್ವಿ. ಯಾರೂ ಕೂಡ ಸಿನಿಮಾ ನೋಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅಷ್ಟೊಂದು ಕ್ರೇಜು, ಅಷ್ಟು ಕಿರ್ಚಾಟ, ವಿಸಿಲ್ ಹೊಡೆಯೋದು, ಅವರು ಬಂದಾಗ ಎದ್ದು ನಿಂತು ವಿಸಿಲ್ ಹೊಡೆಯೋದು, ಅವರ ಡೈಲಾಗ್ ಆಗಲಿ, ಅವರ ಡ್ಯಾನ್ಸು, ಅವರ ಹಾಡನ್ನು ನೋಡಿ ವಿಸಿಲ್ ಹೊಡೆಯೋದು, ಇವೆಲ್ಲವನ್ನು ನೋಡಿದ್ವಿ. ಸೊ ಸೆಲೆಬ್ರಿಟಿಗಳು ಕೈ ಬಿಡಲಿಲ್ಲ. ಯಾರೇ ಮೋಸ ಮಾಡಿದ್ರು, ಯಾರೇ ಕೈ ಬಿಟ್ಟರು, ದರ್ಶನ್ ಸರ್ಗೆ ಸೆಲೆಬ್ರಿಟಿಗಳು ಕೈ ಬಿಡಲಿಲ್ಲ ಅನ್ನೋದು ನಿನ್ನೆ ಸಾಕ್ಷಿ ಆಯಿತು. ಈ ಒಂದು ಚಿತ್ರ ಇನ್ನೂ 3 ದಿವಸದಲ್ಲಿ ಎಷ್ಟು ಕಲೆಕ್ಷನ್ ಆಗುತ್ತೆ ಅನ್ನೋದನ್ನು ಅಪ್ಡೇಟು ಇನ್ನೂ ಕಾದು ನೋಡಬೇಕು. ನಿನ್ನೆಯಿಂದ ಶುರುವಾದ ಡೆವಿಲ್ ಅಬ್ಬರ ಇವತ್ತು ಶುಕ್ರವಾರ ಕೂಡ ಮುಂದುವರೆದಿದೆ. ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಹಾಗಾಗಿ ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕನ್ನಡ ಚಿತ್ರರಂಗ ಭಾರತೀಯ ಚಿತ್ರರಂಗದಲ್ಲಿ ನಂಬರ್ 1 ಸ್ಥಾನ ಪಡಿಬೇಕು ಅಂದರೆ ಕನ್ನಡದ ಎಲ್ಲ ಚಿತ್ರಗಳಿಗೂ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಬಂದು ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ, ಎಲ್ಲ ಚಿತ್ರಗಳಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಒಟ್ಟಾರೆಯಾಗಿ ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ಧೂಳು ಎಬ್ಸಿದೆ, ಬೆಂಕಿ ಬಿರುಗಾಳಿಯನ್ನೇ ಎಬ್ಸಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಮೊದಲ ದಿನದ ಒಂದು ಗಳಿಕೆ 15 ಕೋಟಿ ದಾಟಿದೆ ಎಂಬ ಅಪ್ಡೇಟ್ ಕೂಡ ಬರ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಇನ್ನೂ ಯಾರು ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.